Oh, hi. Hello, family members, and welcome back to my channel. ಹಲೋ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ಲರಿಗೂ BPL ಕಾರ್ಡ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಇವತ್ತು BPL ಕಾರ್ಡು ಯಾಕೆ ರದ್ದಾಯಿತು ಮತ್ತು ಈ ಕಾರ್ಡ್ ರದ್ದಾಗೋಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಸಂಪೂರ್ಣವಾಗಿ ವಿವರವನ್ನು ತಿಳಿಸ್ತೇನೆ. ಇದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಪ್ರಾರಂಭಿಸ್ತೇನೆ. BPL ಕಾರ್ಡು 2023-24ರಲ್ಲಿ 74,342 ಕಾರ್ಡು ಮತ್ತು 2024-25ರಲ್ಲಿ 16,719 ಕಾರ್ಡು ರದ್ದಾಯಿತು. ಯಾಕೆ ರದ್ದಾಯಿತು? ಅಕಾರ್ಡಿಂಗ್ ಟು HRMS ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರಕಾರ ಇವರು ಮಾಹಿತಿಯನ್ನು ಹೊರಗೆ ಬಿಡ್ತಾರೆ. ಈಗ ತಾನೆ 5,000ಕ್ಕೂ ಹೆಚ್ಚು ಅಧಿಕ ಸರ್ಕಾರಿ ನೌಕರರು ಮತ್ತೆ ಇನ್ಕಮ್ ಟ್ಯಾಕ್ಸ್ನ ಯಾರ್ಯಾರು ಕಟ್ತಿರ್ತಾರೆ 18,000ದಿಂದ 20,000 ಕಾರ್ಡು ಸಂಪೂರ್ಣವಾಗಿ ರದ್ದಾಗಿದೆ ಅಂತ ಮಾಹಿತಿಯನ್ನು ಬಿಡ್ತಾರೆ. ನಂತರ ಈ ಕಾರ್ಡು ಯಾರ್ಯಾರಿಗೆ ರದ್ದಾಗಿದೆ ಅಂದರೆ ಇದಲ್ಲದೆ ಸರ್ಕಾರಿ ನೌಕರರು ಮತ್ತು ಇನ್ಕಮ್ ಟ್ಯಾಕ್ಸ್ನ ನಾವು ಕಟ್ತಾ ಇಲ್ಲ, ಆದರೂ ನಮ್ಮ ಕಾರ್ಡ್ ರದ್ದಾಗಿದೆ. ಯಾಕೆ 91,061 ಕಾರ್ಡು ಯಾಕೆ ರದ್ದಾಯಿತು? ಇನ್ಕಮ್ ಟ್ಯಾಕ್ಸ್ ಯಾರ್ಯಾರು ಕಟ್ತಿರ್ತೀರಾ ಅಂದರೆ ಇವಾಗ ನಾವು ನಮ್ಮ ಆದಾಯಕ್ಕೆ ತೆರಿಗೆಯನ್ನು ಕಟ್ತಾ ಇದ್ದೀವಿ ಅಂಥವರ ಕಾರ್ಡು ಕೂಡ ಸಂಪೂರ್ಣವಾಗಿ ರದ್ದಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಇಯರ್ಲಿ ಇನ್ಕಮ್ ಅಂದರೆ ಇನ್ಕಮ್ ಅಂತ ಏನು ಕರಿತೀವಿ ಪರ್ ಇಯರ್ದು, ಆ ಇಯರ್ ಇನ್ಕಮ್ಮು 1,20,000ಕ್ಕಿಂತ ಜಾಸ್ತಿ ಇದೆ ಅಂತಕ್ಕಂಥವ್ರ ಕಾರ್ಡು ಕೂಡ ಸಂಪೂರ್ಣವಾಗಿ ರದ್ದಾಗಿದೆ. ಮತ್ತು ಸರ್ಕಾರಿ ನೌಕರರು ಯಾವುದೇ ದಾಖಲೆಗಳನ್ನು ಕೊಡದೆ ಪಡಿತರ ಚೀಟಿಯನ್ನು ಮಾಡಿಸ್ಕೊಂಡು ಯಾರ್ಯಾರು ಪಡಿತರವನ್ನು ತಗೊಳ್ತಾ ಇರ್ತೀರಾ ಅಂಥವರ ಕಾರ್ಡು ಕೂಡ ಸಂಪೂರ್ಣವಾಗಿ ಬಂದಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಮೃತ ಫಲಾನುಭವಿಗಳು ಅಂದರೆ ಇವಾಗ ಯಾರ್ಯಾರು ಸತ್ತೋಗ್ಬಿಟ್ಟಿರ್ತಾರೆ ನಿಮ್ಮ ಮನೆಯಲ್ಲಿ ಅಂಥವ್ರಿಗೂ ಕೂಡ ನೀವು ರೇಷನನ್ನು ತಗೊಳ್ಳೋದು, ಈ ಥರ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಕಾರ್ಡ್ ಸಂಪೂರ್ಣವಾಗಿ ಬಂದಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೂ ಮುಂಚೆ 1 ವರ್ಷ ಆಗಿರ್ಬೋದು, 8 ತಿಂಗಳು, 9 ತಿಂಗಳು, 6 ತಿಂಗಳು, 7 ತಿಂಗಳು ಈ ಥರ ನೀವು ಪಡಿತರವನ್ನೇ ತಗೊಂಡಿಲ್ಲ ಅಂತ ಆದರೆ ಸಂಪೂರ್ಣವಾಗಿ ನಿಮ್ಮ ಕಾರ್ಡನ್ನು ಬಂದ್ ಮಾಡಿರ್ತಾರೆ. ಯಾಕೆ ಅಂದರೆ ಇತ್ತೀಚೆಗೆ ನೀವು ತಗೊಂಡಿಲ್ಲ ಅಂತಂದರೆ ಅಲ್ಲಿ ಅಪ್ಡೇಟ್ ಆಗಲ್ಲ, ಅಂದರೆ ನೀವು ಏನಾಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತಲೇ ಸರ್ಕಾರಕ್ಕೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಕಾರ್ಡನ್ನು ಸಂಪೂರ್ಣವಾಗಿ ಬಂದ್ ಮಾಡಿರ್ತಾರೆ. ಯಾರ್ಯಾರ ಕಾರ್ಡ್ ರದ್ದಾಗಿದೆ ಅವರು ಹೋಗಿ ಈ ಕೂಡಲೇ ಆಹಾರ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ತಾವು ಒಂದು ಅರ್ಜಿಯನ್ನು ಕೊಟ್ಟರೆ ಅವರು ಮತ್ತೆ ಸರಿಪಡಿಸಿ ಕೊಡ್ತಾರೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಈ ದಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.